ಜನನಾಥ ಕೇಳಿಂತು ನವಕೋಟಿ ದೈತ್ಯರು ಅನುವರದೊಳಗೆ ಮಾರುತಿಯು ಇನಜಾತ ನೆಡಗಟ್ಟಿ ವನಜಾಕ್ಷಗೆರಗಿ ಇನಜಾತ ನೆಡಗಟ್ಟಿ ವನಜಾಕ್ಷಗೆರಗಿ ಶಂದನದ ತುದಿಗೇರಿ ಕೊಳ್ಳಿರಲು ಇತ್ತ ಕುರುಕ್ಷೇತ್ರದೊಳು ಕುರುರಾಯ ಇದನ್ನೆಲ್ಲ ಕಂಡು ಕುರುರಾಯ ಇದನ್ನೆಲ್ಲ ಕಂಡು ಕಂಡು ಸಂತಾಪದಿ ಮರುಗಿ ತನ್ನಯ ಭಾಗ್ಯವೆನುತ ಇದನ್ನೆಲ್ಲ ಕಂಡು ಸಂತಾಪದಿ ಮರುಗಿ ತನ್ನಯ ಭಾಗ್ಯವೆನುತ ಕುರುಚಕ್ರೇಶ್ವರ ಕುರುಕುಲದ ಭಾಗ್ಯದ ಚಂದ್ರಮನ ಗತಿ ಇಂತಹ ದುರ್ಗತಿಯ ಹೊಂಡದತ್ತ ಸಾಗುತ್ತದೆ ಎಂದು ಯಾರು ಭಾವಿಸಿದ್ದರು, ಯಾರು ತಿಳಿದಿದ್ದರು? ಕುರುಕ್ಷೇತ್ರದ ಧಾಡಿಯಲ್ಲಿ ಸಾಗಿ ಬರುತ್ತುವ ಕಾಲದಲ್ಲಿ ನಮ್ಮವರ ಸಾವಿರ ಹಣೆಗಳು ಉರುಳಿ ಹೊರಳಿ ಹೋದ ದೃಶ್ಯವನ್ನು ನಡೀಲಾದೆ ಆ ಹೇಳಿಯಲ್ಲಿ ಕೇವಲವಾದ ಬಾಳದ ವೇದನೆ ಸಹಿಸಲಿಕ್ಕೆ ಅಸಾಧ್ಯರಾಗಿ ಎಂದು ನೋಯುವ ಬೇಯುವ ದೃಶ್ಯ. ಆ ಕಡೆಯಲ್ಲಿ ಕುರುಕುಲ ಪಿತಾಮಹ ಭೀಷ್ಮ 800 ವರ್ಷಗಳ ಪವಿತ್ರವಾಗಿ ಆಹಾರ ಹತ್ತಿರಿ ಕುರು ಸಿಂಹಾಸನಕ್ಕಾಗಿ ದುಡಿದ ಮಹಾಜೀವ ಸರಳ ಮಂಚವನ್ನು ಅಲಂಕರಿಸಿ ಆ ಮರಣವನ್ನೇ ನಿರೀಕ್ಷೆ ಮಾಡುತ್ತಿರುವ ದೃಶ್ಯ. ಆ ಕಡೆಯಲ್ಲಿ ಕೌರವ ಪಾಂಡವರ ಜೀವನವನ್ನ ತಿದ್ದಿ ನೀಡಿ ಲೋಕದ ಮುಖಕ್ಕೆ ಕಾಣಿಸಿಕೊಟ್ಟಿರುವ ಬಿಲ್ಜಾಣ ದ್ರೋಣರ ನನ್ನ ಗುರುವರೇಣ್ಯರ ಕಿರೂರ ಸಾವಿರ ದೃಶ್ಯ. ಆ ಕಡೆಯಲ್ಲಿ ಭಾರತ ವೀರ ಕರ್ಣ ನನ್ನ ಆತ್ಮೀಯ ಮಿತ್ರ ಕರ್ಣನ ದುರಂತ ಸಾವಿನ ದೃಶ್ಯ. ಆ ಎಡೆಯಲ್ಲಿ ಮಾಮ ಶಲ್ಯ ನನ್ನ ತಮ್ಮ ದುಶಾಸನ ಘೋರ ಸಾವು. ಆ ಕಡೆಯಲ್ಲಿ ನನ್ನ ಮಕ್ಕಳು ನನ್ನ ಬಂಧು ಬಾಂಧವರ ಸಾವಿನ ದುರಂತವನ್ನೇ ನೋಡುವ ದೌರ್ಭಾಗ್ಯ ನನ್ನ ಪಾರಿ ಉಂಟಾಯಿತೆ. ಶಿವನೇ, ಇನ್ನೇನು ಮಾಡಲಿ, ಏನು ಮಾಡಲಿ? ಹಾಗೋ ಪಾಂಡವರ ಮಹಾಸೈನ್ಯ ಈ ಕಡೆಗೆ ಮುಂದಕ್ಕೆ ಬರುತ್ತಾ ಇದೆ. ಆ ಭೀಮಸೇನನ ಸಿಂಹನಾದದ ಗುಡುಗು ಕೇಳುತ್ತಾ ಇದೆ. ಕೊಚ್ಚಿರಿ, ಕಡಿಯಿರಿ ಎಂದು ಇನ್ನು ಪಾಂಡವರ ಕಣ್ಣಿಗೆ ಬೀಳಬಾರದು. ಆ ಭೀಮ ಕಪಿಮುಷ್ಟಿಯಲ್ಲಿ ಸಿಗಬಾರದು. ಈ ಕುರುಕ್ಷೇತ್ರದಿಂದ ನಾನು ಜಾರುತ್ತೇನೆ. ಆದರೆ ಈ ಸಮಯದಲ್ಲಿ ನಾನು ಏನು ಮಾಡಲಿ ಎಂದು ಯೋಚನೆ ಮಾಡಬೇಕೇ? ಬರಿದಿನ್ನೀವರಳು ಕಾದಲೇಕೆನ್ನುತ್ತಾ ಬರಿದಿನ್ನೀವರಳು ಕಾದಲೇಕೆನ್ನುತ್ತಾ ಇಲ್ಲಿಂದ ಜಾರದೆ ಮತ್ತಿನ್ನೇನು ಮಾಡಲಿ?
ಒಳ ಸರಿದ ಒಳ ಸರಿದ ಕಾದಲ ಕಾದಲ ಕೆನುತ ಒಳ ಸರಿದ ಒಳ ಸರಿದ ಒಳ ಸರಿದ ಒಳ ಸರಿದ ಕಾದಲ ಕಾದಲ ಕೆನುತ ಒಳ ಸರಿದ ಸರಿದ ಒಳ ಸರಿದನು ಮನದಿ ಚಿಂತಿಸುತ್ತ ಏನು ಮಾಡಲಿ ಎಂದು ಕ್ಷತ್ರಿಯ ಕುಲೋದ್ಭವರಾದ ಈ ಸಮ್ರಾಟ ಯೋಚನೆ ಮಾಡಬೇಕೆ? ಬರುತ್ತಿರುವ ಪಾಂಡವ ಮಹಾಬಲವನ್ನ ಎದುರಿಸುವ ಆ ಧೈರ್ಯ ಎಲ್ಲಿದೆ? ಈ ಹುರುಡು ಹುಮ್ಮಸಕ್ಕೆ ಯಾವ ಬೆಲೆ ಇದೆ? ಕುರುಡು ಹುಮ್ಮಸಾರದೆ ಮತ್ತಿನ್ನೇನು? ಆದ್ದರಿಂದ ನಾನು ಮೊದಲೇ ಹೇಳಿದಾಗ ಇಲ್ಲಿಂದ ಜಾರುತ್ತೇನೆ, ಕಣ್ಮರೆಯಾಗುತ್ತೇನೆ. ಒಳ ಸರಿದ ಒಳ ಸರಿದ ಒಳ ಸರಿದ ಸರಿದ ಒಳ ಸರಿದ ಉರಗನಿದಿರಿಗೆ ಬರುವ ವಿಹಗೇಶ್ವರನ ತೆರದಲ್ಲಿ ಐತಂದನ ಭೀಮ ಎಲವ ಧೂಳನಿಯನ್ನೊಡಗಿರುವ ಹೆತ್ತ ತಾಯಿಯ ಒಡಲ ಹೊಕ್ಕರು ಬಿಡನು ಎಲ್ಲೊಡಗಿರುವ ಹೆತ್ತ ತಾಯಿಯ ಒಡಲ ಹೊಕ್ಕರು ಬಿಡನು ಪಾಪಿ ಬದುಕಬೇಕೆನ್ನುವ ಕಾರಣದಿಂದ ಮತ್ತೆ ಜನನಿಯ ಒಡಲ ಹೊಕ್ಕರು ನಿನ್ನನ್ನು ಬಿಡೆನು. ಅವಳ ಬಸಿರನ್ನ ಬಗೆದು ನಿನ್ನನ್ನು ಕೊಂದು ಕಳೆಯುತ್ತೇನೆ. ಎಲ್ಲೊಡಗಿದೆ ಪಾಪಿ, ಎಲ್ಲೊಡಗಿದೆ ಎಲ್ಲೊಡಗಿರುವ ಹೆತ್ತ ತಾಯಿಯ ಒಡಲ ಹೊಕ್ಕರು ಬಿಡನು ಓಡುವೆ ಎಲ್ಲಿಗೆ? ಒಳ ಸರಿದು ಒಳ ಸರಿದ ಒಳ ಸರಿದ ಒಳ ಸರಿದ ಒಳ ಸರಿದ ಒಳ ಸರಿದ ಎಲ್ಲೊಳಗಿರುವ ಹೆತ್ತ ತಾಯಿಯ ಒಡಲ ಹೊಕ್ಕರು ಬಿಡನು ಓಡುವೆ ಎಲ್ಲಿಗೆ? ರಾಶಿಯಲ್ಲಿ ಹುದುಗಿದ್ದೀಯ, ಬಗೆದು ನೋಡುತ್ತೇನೆ. ಇಲ್ಲೂ ಇಲ್ಲ, ಹೊಡೆತು ನೋಡಿದ
ಸರಿದ ಇಂದ್ರಾದಿಶ ಮುಖನಾಗಿ ಕಣ್ಣನೊಳಗೆ ಸರಿದ 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 ಇಂದ್ರಾದಿಶ ಮುಖನಾಗಿ ಕಣ್ಣನೊಳಗೆ ಜುರುಗಿ ತಾಯೇ ಕಾಂಗಿಯಾಗಿ ಜುರುಗಿ ತಾಯೇ ಕಾಂಗಿಯಾಗಿ ಮನ ನಡುಗಿತು. ಭೀತಿಯ ತಾಂಡವತೆ ನನ್ನ ಇಡೀ ದೇಹವನ್ನು ವ್ಯಾಪಿಸಿತು. ಆ ಮರುತ ಸಂಭವನ ಆ ಮೂದರಿಕೆಯ ಕರ್ಕಶವಂತಹ ಸ್ವರ ನನ್ನ ಅಂತರ್ಗಕ್ಕೆ ಅದೆಂಥ ವೇದನೆ ಕೊಡುತ್ತಾ ಇದೆ. ದುರ್ಯೋಧನ, ನಿನ್ನ ಅಮ್ಮನ ಪುಣ್ಯ ಗರ್ಭವನ್ನ ಮತ್ತೆ ಪುನಃ ಸೇರಿರು. ನಿನ್ನ ಅಮ್ಮನ ಗರ್ಭವನ್ನ ಒಡೆದು ಎಳೆದು ತಂದು ಕೊಲ್ಲುತ್ತಾರೆ ಎಂದು ಚಂದ್ರ ಔಷಧ ಪುಣ್ಯದ ಗರ್ಭಕ್ಕೆ ಸಿಕ್ಕಿರುವ ಬೆಲೆ ಇದು, ಬೆಲೆ ಇದು. ಅದು ಏನು ಮಾಡೋಣ, ಅಂತೂ ಇಂತೂ ಪಾರಾಗಿ ಬಂದೆ, ಹಾಗೆ ನಿಂದೆ. ನನ್ನಲ್ಲಿಯೇ ಯೋಚನೆ, 18 ದಿವಸದ ಆ ಹಿಂದಿನ ಅನುಭವ, ಇಂದಿನ ಅನುಭವ, ಹಿಂದೇನು ಹಿಂದೇನು ಮುಂದೇನು, ಆ ಹಿಂದೆ ಪೀಳಲೇನದ ಛತ್ರ ಪೀಳಲೇನದ ಛತ್ರ ಚಾಮರಾದಿಗಳ ಪೀಳ ಏನದ ಛತ್ರ 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 ಚಾಮರಾದಿಗಳ ಚಾಮರಾದಿಗಳ ಬೀಳು ಗೊಟ್ಟೋತಿ ದುಗುಡದಿಂದ ಬೀಳು ಗೊಟ್ಟೋತಿ ದುಗುಡದಿಂದ 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 ಕಾಲು ನಡೆಯಲಿ ಹೆಣ್ಣನ ಪರ್ವತವ ಏರಿಳಿದು ಕಾಲು ನಡೆಯಲಿ ಹೆಣ್ಣನ ಪರ್ವತವ ಹೆಣನ ಪರ್ವತವ ಹೆಣನ ಪರ್ವತವ ಏರಿಳಿದು 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 ಕಾಲು ನಡೆಯಲಿ ಹೆಣ್ಣನ ಪರ್ವತವ ಏರಿಳಿದು ಆಳೊಳಗಳನ್ನು ನಡೆತಂದ ಆಳೊಳಗಳನ್ನು ನಡೆತಂದ ಆಳೊಳಗಳನ್ನು ನಡೆತಂದ ಏನು ಹೇಳಲಿ, ಹೇಳಿದರೆ ಕೇಳುವವರೊಬ್ಬರು ಇರಬೇಕಲ್ಲ. ಅದು ನನ್ನಲ್ಲಿ ಏನಾದ್ರು ಯೋಚನೆ ಮಾಡುತ್ತಾ ಇದ್ದದ್ದು. 18 ದಿವಸದ ಹಿಂದಿನ ಆ ಸುಯೋಧನ, ಇಂದಿನ ದುರಂತ ಜೀವನದ ಸುಯೋಧನ, ಎಷ್ಟು ವ್ಯತ್ಯಾಸ, ಎಷ್ಟು ಅಭ್ಯಂತರ. ಒಂದು 11 ಕ್ಷೋಣಿ ಸೈನ್ಯ ಮಹಾಸಾಗರ, ಆ ಸಾಗರದ ಮಧ್ಯೆಯಲ್ಲಿ ಮಣಿಮಯ ರಥವನ್ನು ಏರಿ ವಿಜೃಂಭಿಸಿದ ಆ ಸುಕಾಲ ಇಂದು ಇಂದು ಯಾರು ಗತಿಯಿಲ್ಲದೆ ನಿರ್ಗತಿಗರಾಗಿ ಬರುವ ಈ ದುಷ್ಕಾಲ ಅಂದು ಬೆಳಗೊಡೆಯ ನಿಲ್ಲಲ್ಲಿ ವಿರಾಜಮಾನಾಗಿ ಕಾಲ ಕಳೆದ ಆ ಸುಖದ ಸುಗ್ಗಿಯ ಕಾಲ ಇಂದು ಬಿಸಿಯಾದ ಗಾಳಿನ ಸೇವಿಸುವುದಕ್ಕೆ ಅಸಾಧ್ಯರಾಗಿ ಮೈ ತುಂಬ ಬೆವರಿಂದ ಚೆಲ್ಲುತ್ತಾ ಬರುತ್ತವೆ ಈ ದುಷ್ಕಾಲ. ಅಂದು ಚಾಮರವನ್ನು ಹಿಡಿದು ಗಾಳಿ ಬೀಸುವ ಆ ಸವಿಯ ಸುಖದ ಸವಿ ನೆನಪು ಇಂದು ಬಿಸಿಯಾದ
ಗಾಳಿಯಿಂದ ಸಹಿಸುವುದಕ್ಕೂ ಅಸಾಧ್ಯನಾದ ನನ್ನ ಜೀವನದ ಇಂದಿನ ಈ ಸ್ಥಿತಿಗೆ ಈ ಗತಿಗೆ ಏನು ಹೇಳಲಿ, ಯಾರಲ್ಲಿ ಕೇಳಲಿ, ಉದ್ದೇಶ ಏನು? ಹೌದು, ನನ್ನ ಹಿರಿಯರು ಅಪ್ಪಣೆ ಕೊಡಿಸಿದರು, ಮಗನೇ ಸುಯೋಧನ, ಜೀವನದಲ್ಲಿ ಮನುಷ್ಯನಿಗೆ ಯಾವ ಬಲ ಇದ್ದೇನು, ಪ್ರಧಾನವಾಗಿ ದೈವ ಬಲ ಬೇಕು ಎಂದು ಅಪ್ಪಣೆ ಕೊಡಿಸಿದರು. ನನ್ನ ಪಾಲಿಗೆ ಬಲ ಬಲ ಎನಿತು ಬಲವಿರಲು ಮತ್ತೆನಿತು ಸಂಪದವಿರಲು, ಎನಿತು ಬಲವಿರಲು ಮತ್ತೆನಿತು ಸಂಪದವಿರಲು, ಎನಿತು ಭಟರಿರಲು ಮುದದಿಂದ, ಎನಿತು ಭಟರಿರಲು ಮುದದಿಂದ, ಎನ್ನುವುದೇನೈ ದೈವ ಬಲವಿಲ್ಲ, ಎನ್ನುವುದೇನೈ ದೈವ ಬಲವಿಲ್ಲ, ದೈವ ಬಲವಿಲ್ಲ, ದೈವ ಬಲವಿಲ್ಲ, ದೈವ ಬಲ ಇಲ್ಲ, ಎನ್ನುವುದೇನೈ ದೈವ ಬಲವಿಲ್ಲದಿದ್ದರಿಂದ ಇನಿತಾದುದರಸ ಕೇಳೆಂದ, ಇನಿತಾದುದರಸ ಕೇಳೆಂದ, ಇನಿತಾದುದರಸ ಕೇಳೆಂದ. ದೇಹ ಬಲ, ಬುದ್ಧಿಯ ಬಲ, ಅಗಣಿತ ಸೇನಾ ಬಲ, ಜೊತೆಗೆ ಧನ ಬಲ, ಜನಬಲ, ಈ ಬಲವೇ ಪ್ರಧಾನ ಎಂದು ನಂಬಿದ್ದೆ. ದೈವ ಬಲವನ್ನೇ ಕಡೆಗಣಿಸಿದ್ದೆ, ತಾತ್ಸಾರ ಮಾಡಿದ್ದೆ. ಹಾಗಲ್ಲದೆ ಇದ್ದರೆ ಭಾಗ್ಯಲಕ್ಷ್ಮಿಯ ಗಂಡ ಬಂದ, ನನ್ನ ಮನೆಯ ಅಂಗಳದಲ್ಲಿಂದ ಸುಯೋಧನ ಎಂದ, ಪಾಂಡವರಿಗೆ ನ್ಯಾಯವಾಗಿ ಸಲ್ಲತಕ್ಕ ಅರ್ಧ ರಾಜ್ಯವನ್ನ ಕೊಡು ಎಂದ. ಕೊಟ್ಟರೆ ನಾನು ಪಾಂಡವರ ಸಂಬಂಧವಾಗಿ ರಾಜ್ಯವನ್ನ ಕೇಳುವುದಕ್ಕೆ ಬಂದಿರುವ ಈ ಚೋರನನ್ನ ಕಟ್ಟಿರೋ ಎಂದೆ, ದೇವರನ್ನ ಕಟ್ಟಿರೋ ಎಂದೆ. ದೇವರನ್ನೇ ಕಟ್ಟುವುದಕ್ಕೆ ಸಿದ್ಧವಾಗಿ ನಿಂತ ನನ್ನ ಪಾಲಿಗೆ ಎಲ್ಲಿಯ ದೈವ ಬಲ, ಎಲ್ಲಿಯ ದೈವ ಬಲ? ದುರ್ದೈವದ ಮಹಾಭಾರದ ಹೊರೆಯನ್ನು ಹೊತ್ತು ಸಾಗುತ್ತಾ ಇದ್ದೇನೆ, ಸಾಗುತ್ತಾ ಇದ್ದೇನೆ. ಕರದ ಗದೆಯು ವ್ಯಗನುಳಾಂತ ಸುಯೋಧನು, ಕರದ ಗದೆಯು ವ್ಯಗನುಳಾಂತ ಸುಯೋಧನು, ಹರಿವುತಿಹ ರಕ್ತವು ಕುಳಿಯು, ಹರಿವುತಿಹ ನತರದ ಗುಳಿ, ನೆತ್ತರದವೋ ಕುಳಿಯು, ಹೆಮ್ಮಡುವ ಹೆಮ್ಮಡುವ ಉತ್ತರಿಸಿ, ಹೆಮ್ಮಡುವ ಉತ್ತರಿಸಿ, ಹೆಮ್ಮಡುವ ಉತ್ತರಿಸಿ, ರಣಧಾರುಣಿಯು ಓರ್ವನೇ ಬರುತ್ತಿದ್ದ, ರಣಧಾರುಣಿಯೋ ಓರ್ವನೇ ಬರುತ್ತಿದ್ದ, ಏನೆಂಬೆ ಅದ್ಭುತವೋ ನನ್ನ ಜೀವನಕ್ಕೆ ಅಲಂಕಾರಪ್ರಾಯವಾದ ನನ್ನ ಗದಾ ದಂಡವೇ ಭಾರವಾಗುತ್ತಾ ಇದೆಯಲ್ಲ.
ಜೀವನವೇ ಭಾರ ಎನ್ನುವಾಗ ಗದಾದಂಡ ಭಾರವಾಗದೆ ಉಳಿದೀತೆ. ಈ ಕಡೆಯಲ್ಲಿ ನಮ್ಮವರ ಸಾವಿರ ಸಾವಿರ ಹೆಡೆಗಳು ಉಳ್ಳಿ ಹೊಳ್ಳಿ ಹೋದ ಆ ಪರ್ವತದ ದೃಶ್ಯ, ಈ ಕಡೆಯಲ್ಲಿ ನಮ್ಮವರ ಕೆನ್ನೆತ್ತರದ ಕಾಲುವೆ ಹರಿಯುತ್ತಿರುವ ದೃಶ್ಯ. ಈ ದೃಶ್ಯ ನೋಡುವುದಕ್ಕೆ ಭಯಂಕರ, ಅನುಭವಿಸುವುದಕ್ಕೆ ಎಂಥ ಕ್ರೂರ, ಎಂಥ ವೇದನೆ, ಎಂಥ ಆಘಾತ. ನಮ್ಮವರ ಹೆಣದ ಪರ್ವತವನ್ನ ಏರುತ್ತಾ ಇಳಿಯುತ್ತಾ ಏರುತ್ತಾ ಇಳಿಯುತ್ತಾ ನೆತ್ತರದ ಕಾಲುವೆಯನ್ನ ಮಡುವನ್ನು ದಾಟುತ್ತಾ ದಾಟುತ್ತಾ ಬರಬೇಕಾದ ದುರ್ದಶೆ. ಏನು ಮಾಡೋಣ, ಏನು ಮಾಡೋಣ? ನೆತ್ತರ ಮಹೋತ್ಸವದಿಂದ ಕೆಸರಾಗಿ ಹೋಗಿರುವ ಈ ರಣಭೂಮಿಯಲ್ಲಿ ನನ್ನ ಕಾಲು ಹೂತು ಹೋಗುತ್ತಾ ಇದೆ. ರಕ್ತದೋಳಿಯ ಹೆಮ್ಮಡುವ ಉತ್ತರಿಸಿ ಓರ್ವನೇ ಬರುತ್ತಿದ್ದ ಏನೆಂಬೇ ಅದ್ಭುತವಾ